ಮುಂಜಾನೆ ಝಟ್ಪಟ್ ಅಂತ ಏನಾರ ಹೆಲ್ದಿ ನಾಷ್ಟ ಮಾಡಬೇಕಂತ ಅನ್ಕೊಂಡಿರಂದ್ರೆ ಇವತ್ತಿಂದು ಈ ಸೆಟ್ ದೋಸೆ ಅಂದ್ರೆ ರೀ ಟೊಮೆಟೊ ಸೆಟ್ ದೋಸೆ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ರುಚಿನೂ ಭಾರಿ ಇರ್ತದ್ರಿ, ಹಾಗೆ ಅಷ್ಟೇ ಹೆಲ್ದಿಯಾಗಿನೂ ಇರ್ತದ್ರಿ. ಈ ದೋಸೆ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಿ ರೀ, ಒಂದು ಬಟ್ಟಲು ಮೀಡಿಯಮ್ ರವೆ ಇಲ್ಲಿ ಒಂದು ಮಿಕ್ಸಿ ಜಾರ್ನಾಗ ಹಾಕಿನ್ರಿ. ಅದೇ ರೀ ಬಾಂಬೆ ರವೆ. ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಗೋಧಿ ಹಿಟ್ಟು ಹಾಕೊಂಡೇನ್ರಿ ಬೈಂಡಿಂಗ್ ಸಲಕ. ಮತ್ತಿಲ್ಲಿ 2 ಟೊಮೆಟೊ ಏನು ಮಾಡೀನಿ ರೀ, ಹಿಂಗೆ ಹೋಳಿ ಸೇರಿಸ್ಲತ್ತೀನಿ ರೀ. ಹಾಗೆ ಅರ್ಧ ಬಟ್ಟಲು ಮೊಸರನ್ನು ಹಾಕ್ಬಿಡ್ತೀನಂತ್ರಿ. ಮತ್ತಿಲ್ಲಿ ಒಂದು 1/4 ಬಟ್ಟಲು ನೀರು ಸೇರಿಸೀನಿ ರೀ. ಇಲ್ಲಿ ಒಂದು 4 ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಒಂದಿಷ್ಟೇ ಹಸಿ ಶುಂಠಿ ಸೇರಿಸೀನಿ ರೀ. ಮತ್ತು ಜೀರಿಗೆನೂ ಹಾಕ್ಬಿಡ್ತೀನಂತ. ಈಗ ಇವಕ್ಕೆಲ್ಲ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ಈಗ ಒಂದು ಬೌಲ್ನಾಗ ಎಲ್ಲ ತೆಗೆದುಬಿಡ್ತೀನಂತ. ಆ ಜಾರ್ನಾಗೂ ಸ್ವಲ್ಪ ನೀರು ಹಾಕ್ಕೊಂಡು ಅವನು ಇದ್ರಾಗ ಹಾಕ್ಬಿಡ್ತೀನಂತ. ಕನ್ಸಿಸ್ಟೆನ್ಸಿ ನಿಮ್ಗೆ ಮುಂದೆ ತೋರಿಸ್ತೀನಂತ. ಈಗ ಇದಕ್ಕೆಲ್ಲ ಚೆಂದ ಕಲಿಸ್ಕೋಬೇಕ್ರಿ. ನಾವು 1 ಗಂಟೆ ಇಲ್ದಂಗೆ ನಾವು ಇದಕ್ಕೆ ಕಲಿಸ್ಕೋಬೇಕಾಗ್ತದೆ. ಹಾಗೇನಾರ ಗಂಟಿದ್ದು ಅಂದ್ರೆ ಕೈಲಿಂದ ಎಲ್ಲ ಒಡಗಿರಿ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಮತ್ತು ಒಂದು 1/4 ಟೀ ಸ್ಪೂನು ಇಲ್ಲಿ ಅಡುಗೆ ಸೋಡಾ ಸೇರಿಸ್ಲತ್ತೀನಿ ರೀ. ನಾವು ಇನ್ಸ್ಟಂಟ್ ದೋಸೆ ಮಾಡ್ಲತ್ತಿದ್ದೇವ್ರಿ, ಹೀಗಾಗಿ ನಾವು ಇಲ್ಲಿ ಅಡುಗೆ ಸೋಡಾ ಸೇರಿಸ್ಲೇಬೇಕಾಗ್ತದೆ ರೀ. ಈಗ ಚಂದ ಕಲಿಸ್ತೀನಂತ್ರಿ. ಇದಕ್ಕೆ 1 ಗಂಟೆ ಇಲ್ದಂಗೆ ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈ ಥರ ಇರಬೇಕಾಗ್ತದೆ. ಇದಕ್ಕೇನು ನೆನೆಸೋದು ಬೇಕಾಗಿಲ್ಲ ರೀ, ಇನ್ಸ್ಟಂಟಾಗಿ ಮಾಡ್ಕೋಬೋದು ರೀ. ಈಗ ನಾ ಇಲ್ಲಿ ಒಂದು ಏನು ಮಾಡೀನಿ ರೀ, ಕಾಸ್ಟ್ ಐರನ್ ತವ ತೊಗೊಂಡೀನಿ ರೀ. ಅಂದ್ರೆ ಒಂದು ಪ್ಯಾನ್ ತೊಗೊಂಡೀನಿ ರೀ. ಅದಕ್ಕೆ ಚಂದ ಎಲ್ಲ ಕಡೆ ಎಣ್ಣೆ ಒರೆಸ್ತೀನಂತ್ರಿ. ಬೇಕಾದ್ರೆ ನೀವು ನಾನ್ ಸ್ಟಿಕ್ ಮೇಲೂ ಮಾಡ್ಕೋಬೋದು ರೀ. ಮತ್ತು ಮೀಡಿಯಮ್ ಉರಿ ಇಟ್ಟು ಏನು ಮಾಡ್ತೀನಿ ರೀ, 1ರಿಂದ 1.5 ಸೌಟು ಬ್ಯಾಟರ್ ಹಾಕ್ಬಿಡ್ತೀನಂತ್ರಿ. ಇದಕ್ಕೇನು ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಬ್ಯಾಡ್ರಿ, ಯಾಕಂದ್ರೆ ನಾ ಇಲ್ಲಿ ಸೆಟ್ ದೋಸೆ ಮಾಡ್ಲತ್ತೀನಲ್ರಿ, ಹೀಗಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದೇನು ಬ್ಯಾಡ್ರಿ. ಇದೇ ಬ್ಯಾಟರ್ಲಿಂದ ನೀವು ಪೇಪರ್ ದೋಸೆನೂ ಮಾಡ್ಕೋಬೋದು ರೀ, ಅವನು ಮಸ್ತ್ ಆಗ್ತಾವ. ಈಗ ನೋಡ್ರಿ, ಇದ್ರ ಮ್ಯಾಲೆ ಏನು ಮಾಡ್ತೀನಿ ರೀ, ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಂತ. ಎಲ್ಲ ಕಡೆ ಜಾಸ್ತಿ ಎಣ್ಣೆನೂ ಹಾಕೋದೇನು ಬೇಕಾಗಲ್ರಿ, ಇಷ್ಟು ಎಣ್ಣೆ ಸಾಕ್ರಿ. ಈಗ ಇದ್ರ ಮ್ಯಾಲೆ ಮುಚ್ಚಿ ಬಿಟ್ಬಿಡ್ತೀನಂತ್ರಿ ಲೋ ಮೀಡಿಯಮ್ ಫ್ಲೇಮ್ನಾಗ. ನೋಡ್ರಿ ಹೆಂಗೆ ಮ್ಯಾಲಿನ ಲೇಯರ್ ಎಲ್ಲ ಡ್ರೈ ಆಗ್ಯದ ಮತ್ತು ತೂತುಗಳನ್ನು ಎಷ್ಟು ಚಲೋ ಬಂದಾವಂತ. ನಾನು ಒಂದೇ ಮಗ್ಗಲು ಬೇಯಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು 2 ಮಗ್ಗಲು ಬೇಯಿಸಿದ್ರೂ ನಡೀತದ. ಆಯ್ತು ರೀ, ನಮ್ಮದು ಇನ್ಸ್ಟಂಟ್ ಟೊಮೆಟೊ ಸೆಟ್ ದೋಸೆ ಇಲ್ಲಿ ರೆಡಿಯಾಗಿಬಿಟ್ಟದ್ರಿ. ಭಾಳ ಈಸಿ ಅದ ರೀ ಮಾಡೋದು. ಬರೀ 10 ನಿಮಿಷ ಅಂದ್ರೆ 10 ನಿಮಿಷ ಸಾಕಾಗ್ತದೆ ರೀ ಈ ದೋಸೆ ಮಾಡ್ಲಿಕ್ಕೆ. ಮತ್ತು ನಮಗೆ ಯಾವ್ದು ಇಷ್ಟ ಅದನ್ನು ಆ ಚಟ್ನಿ ಇಲ್ಲ ಪಲ್ಯ ಸರಿ ಉಂಡ್ರೆ ಆಯ್ತು ರೀ. ಪೂರ್ತಿ ಸಾಫ್ಟಾಗಿ ಬರ್ತಾವ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ನಿಮಗೆ ತೋರಿಸ್ತೀನಂತ ಎಷ್ಟು ಸಾಫ್ಟಾಗಿ ಬಂದಾವಂತ. ನೋಡ್ರಿ, ನೀವು ಇಡೀ ದಿನ ಇಟ್ಟರೂ ಇಷ್ಟೇ ಸಾಫ್ಟಾಗಿ ಇರ್ತಾವ್ರಿ. ಹಂಗಾದ್ರೆ ಮಾಡಿ ನೋಡ್ರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.